ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಬನಿ. ಹಿಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಪಾಸಿಂಗ್ ಪ್ಯಾಕೇಜನ್ನು ಡಿಸ್ಕಷನ್ ಮಾಡಿದ್ವಿ. ಅದರಿಂದ 40ರಿಂದ 50 ಅಂಕಗಳನ್ನು ಹೇಗೆ ಸುಲಭವಾಗಿ ಪಡೆಯಬಹುದು ಅಂತಲೂ ಸಹಿತ ತಿಳ್ಕೊಂಡಿದ್ವಿ, ಸರಿನಾ? ಅದೇ ರೀತಿ ಆ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಪಾಠದ ಮೇಲೆ ಡೀಟೇಲ್ ಆಗಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ಇವತ್ತು ವಾಸ್ತವ ಸಂಖ್ಯೆಗಳು ಅನ್ನೋ ಪಾಠದ ಮೇಲೆ ಡೀಟೇಲ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಚೆನ್ನಾಗಿ ಅನಿಸಿದ್ರೆ, ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಏನೇ ಡೌಟ್ ಇದ್ದರೂ ಸಹಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಸರಿನಾ? ಮತ್ತು ಹಿಂದಿನ ವಿಡಿಯೋನ ಯಾರು ನೋಡಿಲ್ವೋ ಅವರಿಗೋಸ್ಕರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ. ಅವ್ರು ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿಕೊಡ್ರಿ, ಸರಿನಾ? ಬನ್ನಿ ವಿದ್ಯಾರ್ಥಿಗಳೇ, ವಿಡಿಯೋನ ಸ್ಟಾರ್ಟ್ ಮಾಡೋಣ, ಸರಿನಾ? ಮೊದಲನೇದಾಗಿ ಬರುವಂಥ ಪಾಠ ಯಾವುದು? ವಾಸ್ತವ ಸಂಖ್ಯೆಗಳು. ಅದರಲ್ಲಿ ಫಸ್ಟ್ ಬರೋದು ಯಾವುದಾಗಿತ್ತು? ಅಂಕಗಣಿತದ ಮೂಲ ಪ್ರಮೇಯ. ಏನು ಹೇಳ್ತಾ ಇದೆ ಇದು? ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ, ಸರಿನಾ? ನೋಡ್ರಿ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆ ಅಂತ ಇದೆಯಲ್ಲ, ಏನಿದು ಸಂಯುಕ್ತ ಸಂಖ್ಯೆ? ನೋಡ್ರಿ, ಸಂಯುಕ್ತ ಸಂಖ್ಯೆ ಅಂದರೆ ಯಾವುದಾದ್ರು ಒಂದು ಸಂಖ್ಯೆ ತೊಗೊಂಡ್ರೆ ಆ ಸಂಖ್ಯೆ ಏನಾಗಬೇಕು? 2ಕ್ಕಿಂತ ಹೆಚ್ಚು ಮಗ್ಗಿಯಲ್ಲಿ ಬರಬೇಕು. ಇಷ್ಟೇ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ, ಸರಿನಾ? ಫಾರ್ ಎಕ್ಸಾಂಪಲ್ ನೋಡೋದಾದರೆ ನೋಡ್ತಾ ಹೋಗ್ರಿ. ಇಲ್ಲಿ ಫಾರ್ ಎಕ್ಸಾಂಪಲ್ 6 ಅನ್ನೋವಂಥ ಸಂಖ್ಯೆನ ತೊಗೊತೀನಿ. 6 ಅನ್ನುವಂಥ ಒಂದು ಸಂಖ್ಯೆ ನೋಡ್ರಿ ಯಾವ್ಯಾವುದರಲ್ಲಿ ಬರುತ್ತೆ? 1, 2, 3 ಒಂದ್ಲೆಲ್ಲಿ ಬರುತ್ತೆ, ಆಮೇಲೆ 6 ಒಂದ್ಲೆಲ್ಲಿ ಬರುತ್ತೆ. ಅಂದರೆ 2ಕ್ಕಿಂತ ಹೆಚ್ಚು ಮಗ್ಗಿಯಲ್ಲಿ ಬಂತೋ ಇಲ್ವೋ? ಬಂತಲ್ವಾ? ಹಾಗೆ ಬಂತು ಅಂದರೆ ಅದು ಯಾವ ಸಂಖ್ಯೆ? ಸಂಯುಕ್ತ ಸಂಖ್ಯೆ. ಫಾರ್ ಎಕ್ಸಾಂಪಲ್ ಮತ್ತೊಂದು ನೋಡೋಣ. 4 ಒಂದೊಂದಲೇ ಮಗ್ಗಿಯಲ್ಲೂ ಬರುತ್ತೆ, 2 ಒಂದ್ಲೆಲ್ಲಿ ಬರುತ್ತೆ, ಆಮೇಲೆ 4 ಒಂದ್ಲೆಲ್ಲಿ ಬರುತ್ತೆ. 2ಕ್ಕಿಂತ ಹೆಚ್ಚು ಮಗ್ಗಿಯಲ್ಲಿ ಬಂತೋ ಇಲ್ವೋ? ಬಂತು ಅಂದರೆ ಅದು ಸಹಿತ ಎಂತಹ ಸಂಖ್ಯೆ? ಸಂಯುಕ್ತ ಸಂಖ್ಯೆ. ಈ ಸಂಯುಕ್ತ ಸಂಖ್ಯೆನ ನಾವು ಏನು ಮಾಡಬಹುದು? ಅವಿಭಾಜ್ಯಗಳ ಗುಣಲಬ್ಧಗಳಾಗಿ ವ್ಯಕ್ತಪಡಿಸಬಹುದು. ಹಾಗಾದರೆ ಅವಿಭಾಜ್ಯ ಸಂಖ್ಯೆ ಅಂದರೆ ಏನು ಅಂತ ಗೊತ್ತಿರಬೇಕಲ್ಲ? ನೋಡ್ತಾ ಹೋಗ್ರಿ. ಫಾರ್ ಎಕ್ಸಾಂಪಲ್ ಈಗ 2 ಅನ್ನುವಂಥದ್ದು ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತಪ್ಪ? ಒಂದೊಂದಲೇ ಮಗ್ಗಿಯಲ್ಲಿ ಬರುತ್ತೆ, ಬಿಟ್ಟರೆ 2 ಒಂದಲೇ ಮಗ್ಗಿಯಲ್ಲಿ ಬರುತ್ತೆ, ಸರಿನಾ? ಮತ್ತೊಂದು ಯಾವುದಾದ್ರು ಎಕ್ಸಾಂಪಲ್ ನೋಡೋಣ. 3 ಅನ್ನೋದು ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ? ಒಂದೊಂದಲೇ ಮಗ್ಗಿಯಲ್ಲಿ, ಬಿಟ್ಟರೆ ಯಾವ ಮಗ್ಗಿಯಲ್ಲಿ? 3 ಒಂದಲೇ ಮಗ್ಗಿಯಲ್ಲಿ. ಅಂದರೆ ಒಂದೊಂದಲೇ ಮಗ್ಗಿಯಲ್ಲಂತೂ ಫಿಕ್ಸ್ ಆಗಿ ಬಂದೇ ಬರುತ್ತೆ. ಈಗ ನಾವು ಇಲ್ಲಿ ಯಾವ ಸಂಖ್ಯೆ ತೊಗೊಂಡಿದ್ದೀವಲ್ಲ ಅದೇ ಮಗ್ಗಿಯಲ್ಲಿ ಮಾತ್ರ ಬರುತ್ತೆ, ಸರಿನಾ? ಇಲ್ಲೂ ಸಹಿತ 3 ನೋಡ್ರಿ, ಒಂದೊಂದಲೇ ಮಗ್ಗಿಯಲ್ಲಂತೂ ಬಂದೇ ಬರುತ್ತೆ, ಬಿಟ್ಟರೆ ಇಲ್ಲಿ ಯಾವ ಸಂಖ್ಯೆ ತೊಗೊಂಡಿದ್ದೀವಲ್ಲ ಅದೇ ಮಗ್ಗಿಯಲ್ಲೇ ಬರಬೇಕು. ಹಾಗೆ ಬಂದರೆ ಮಾತ್ರ ಅದು ಎಂತಹ ಸಂಖ್ಯೆ? ಅವಿಭಾಜ್ಯ ಸಂಖ್ಯೆ. ನಾವಿಲ್ಲಿ ಏನು ಮಾಡ್ಬೋದಂತೆ? ಸಂಯುಕ್ತ ಸಂಖ್ಯೆಯನ್ನು ಅಂದರೆ ಫಾರ್ ಎಕ್ಸಾಂಪಲ್ ಈ 6 ಅನ್ನುವಂಥ ಸಂಖ್ಯೆ ಇದೆಯಲ್ಲ, ಆ 6 ಅನ್ನುವಂಥ ಸಂಖ್ಯೆನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೀಬಹುದಂತೆ. ನೋಡೋಣ. ಈಗ 6 ಅನ್ನುವಂಥ ಒಂದು ಸಂಖ್ಯೆ ಇತ್ತಲ್ವಾ, ಸರಿನಾ? ಒಂದು ನಿಮಿಷ ನೋಡ್ರಿ. ಈಗ 6 ಅನ್ನುವಂಥ ಒಂದು ಸಂಖ್ಯೆ ಇತ್ತಲ್ಲ, ಆ 6 ಅನ್ನುವಂಥ ಒಂದು ಸಂಖ್ಯೆನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧಗಳಾಗಿ 6 ಅನ್ನುವಂಥದ್ದು 2 ಮತ್ತು 3 ಆಗಿ ಬರಿಬೋದಲ್ವಾ? 2 × 3 ಅಂತೇಳಿ 2 3 6 ಅಲ್ವಾ? ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರಿಬೋದು. ಇದು 2 ಅವಿಭಾಜ್ಯ ಸಂಖ್ಯೆಗಳು ಜಸ್ಟ್ ನೋಡಿದ್ರಿ, ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರಿಬೋದಲ್ವಾ? ಅದನ್ನೇ ಫಸ್ಟ್ ಸೆಂಟೆನ್ಸಲ್ಲಿ ಹೇಳಿರೋದು. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತವೆ. ನೋಡ್ರಿ, 6 ಇದನ್ನು ಮತ್ತೆ ಯಾವ ರೀತಿ ಬರೀಬಹುದು? 3 × 2 ಅಂತಲೂ ಬರಿಬೋದು, ಹೌದಲ್ಲ? 3 2 ಸಹಿತ 6 ಅಲ್ವಾ? ಇಲ್ಲಿ 2ನೇ ಸೆಂಟೆನ್ಸಲ್ಲಿ ಅದನ್ನೇ ಹೇಳ್ತಾ ಇರೋದು. ಇದು 2 ನಂಬರ್ಸ್ ಏನಾಗಿರುತ್ತೆ? ಸೇಮ್ ಇರುತ್ತೆ. ಆದರೆ ಅದನ್ನು ನಾವೇನು ಮಾಡ್ಬೋದು? ಹಿಂದೆ ಮುಂದೆ ಮಾಡಿ ಬರಿಬೋದು. 2 × 3 ಅಂತಲೂ ಬರಿಬೋದು, 3 × 2 ಅಂತಲೂ ಬರಿಬಹುದು. ಈ 2 ಸಂಖ್ಯೆ ಸೇಮ್ ಇದ್ದಾಗೆ ಇರುತ್ತೆ. ಆದರೆ ಅದನ್ನು ಬರೆಯೋ ಕ್ರಮ ಮಾತ್ರ ಏನು ಮಾಡಬಹುದು? ನಾವು ಚೇಂಜ್ ಮಾಡಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಇದಿಷ್ಟು ಅಂಕಗಣಿತ ಮೂಲ ಪ್ರಮೇಯದಲ್ಲಿರೋದು. ಇದನ್ನು ಒಂಚೂರು ಪ್ರಾಕ್ಟೀಸ್ ಮಾಡಲಿಕ್ಕೆ ಟ್ರೈ ಮಾಡಿರಿ, ಅರ್ಥ ಮಾಡ್ಕೊಳ್ರಿ. ಸಂಯುಕ್ತ ಸಂಖ್ಯೆ ಅಂದರೆ ಏನು ಅರ್ಥ ಆಯ್ತಾ? 2ಕ್ಕಿಂತ ಹೆಚ್ಚು ಮಗ್ಗಿಯಲ್ಲಿ ಬರಬೇಕು. ಅವಿಭಾಜ್ಯ ಸಂಖ್ಯೆ ಅಂದರೆ ಏನು? ಒಂದೊಂದಲೇ ಮಗ್ಗಿಯಲ್ಲಿ ಬರಬೇಕು, ಬಿಟ್ಟರೆ ಅದೇ ಸಂಖ್ಯೆಯಲ್ಲಿ ಅದೇ ಮಗ್ಗಿಯಲ್ಲಿ ಮಾತ್ರ ಬರಬೇಕು. ಅದನ್ನು ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ, ಸರಿನಾ? ಇದನ್ನು ಒಂಚೂರು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಸರಿ, ಈಗ ನೆಕ್ಸ್ಟ್ ಬರುವಂಥ ಟಾಪಿಕ್ ಲಸ ಮತ್ತು ಮಸ, ಸರಿನಾ? ಈ ಲಸ ಮತ್ತು ಮಸವನ್ನು ಕಲಿಬೇಕು ಅಂತಂದರೆ ಮೊದಲೇ ನಿಮಗೆ ಬರಬೇಕಾಗಿರುವುದು ಅವಿಭಾಜ್ಯ ಅಪವರ್ತನ. ಸರಿ, ಈಗ ಫಸ್ಟ್ ಅವಿಭಾಜ್ಯ ಅಪವರ್ತನನ ಕಲಿಯೋಣ. ಆ ಅವಿಭಾಜ್ಯ ಅಪವರ್ತನದಿಂದ ಲಸ ಮತ್ತು ಮಸವನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತೀನಿ. ಸರಿ, ಬನ್ನಿ ಕಲಿಯೋಣ. ಸರಿ, ಈಗ ಅವಿಭಾಜ್ಯ ಅಪವರ್ತನ ಕಲಿಬೇಕಲ್ವಾ? ಯಾವುದಾದ್ರೂ ಒಂದು ಎಕ್ಸಾಂಪಲ್ನ ತೊಗೊತೀನಿ. ಫಾರ್ ಎಕ್ಸಾಂಪಲ್ 18 ಅನ್ನುವಂಥ ಒಂದು ಸಂಖ್ಯೆಯನ್ನು ತೊಗೊತೀನಿ, ಸರಿನಾ? ಯಾವ ಸಂಖ್ಯೆ ಹೇಳ್ರಿ? 18. ಇದರ ಅವಿಭಾಜ್ಯ ಅಪವರ್ತನ ಮಾಡೋಣ. ಫಸ್ಟು ಅವಿಭಾಜ್ಯ ಅಪವರ್ತನ ಮಾಡಬೇಕು ಅಂದರೆ ನಮಗೆ ಅವಿಭಾಜ್ಯ ಸಂಖ್ಯೆಗಳು ಬೇಕಲ್ವಾ? ಬನ್ನಿ ಅವಿಭಾಜ್ಯ ಸಂಖ್ಯೆಗಳು ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ,
ಸರಿ, ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು ಅಂತ ಹೇಳಿದ್ದೆ, ಒಂದರಿಂದ ಭಾಗ ಆಗಬೇಕು, ಬಿಟ್ಟರೆ ಅದೇ ಸಂಖ್ಯೆಯಿಂದ ಭಾಗ ಆಗಬೇಕು. ಅಂಥ ಸಂಖ್ಯೆಗಳನ್ನು ಏನಂತ ಕರೀತಾರೆ? ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ 2 ಅನ್ನೋದು ಒಂದೊಂದಲೇ ಮಗ್ಗೆಯಲ್ಲಿ ಬರ್ತದೆ, ಬಿಟ್ಟರೆ ಎರಡೊಂದಲೇ ಮಗ್ಗೆಯಲ್ಲಿ ಮಾತ್ರ ಬರುತ್ತಲ್ವ, ಹಾಗಾಗಿ. ಸರಿ, ನೆಕ್ಸ್ಟ್ ಬರೋದು ಯಾವುದು? 3. ಅದಕ್ಕೆ ನೆಕ್ಸ್ಟು 5, ಆಮೇಲೆ 7, ಆಮೇಲೆ 11, 13, 17, 19, 23. ಸದ್ಯಕ್ಕೆ ಇಷ್ಟು ಹೇಳ್ತೀನಿ. ಮುಂದಿನ ಸಂಖ್ಯೆಗಳು ಬೇಕಾದರೆ ಕಮೆಂಟ್ ಮಾಡಿರಿ, ಅಲ್ಲಿ ರಿಪ್ಲೈ ಮಾಡಿರ್ತೀನಿ. ಸರಿನಾ? ಹಾಂ, ಇದೇ ಇಷ್ಟು ಸಂಖ್ಯೆಗಳನ್ನು ತಗೊಂಡು ನಾವು ಈ 18ನ ಏನು ಮಾಡಬೇಕು? ಅವಿಭಾಜ್ಯ ಅಪವರ್ತನ ಮಾಡ್ತಾ ಹೋಗಬೇಕು. ಸರಿನಾ? ಫಸ್ಟ್ ಇರೋ ಸಂಖ್ಯೆ ಯಾವುದು? 2. 2ರಿಂದ 18 ಭಾಗ ಆಗುತ್ತೋ ಇಲ್ಲವೋ ಅಂತ ಚೆಕ್ ಮಾಡಬೇಕು. ಸರಿನಾ? ಈಗ 2 ಒಂದಲೇ 18 ಬರುತ್ತಾ? ಇಲ್ಲ ಬರುತ್ತೆ, ಹೌದಾ? ಹಾಂ, 2 ಎಷ್ಟಲೇ 18, 2 9 18. ಸರಿ. ಹಾಂ, ನೆಕ್ಸ್ಟು ಈಗ ಮತ್ತೆ 2ಅನ್ನು ಚೆಕ್ ಮಾಡಿರಿ. ಮತ್ತೆ ಪುನಃ ಇಲ್ಲೇ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡಬೇಕು, ಆಯಿತಾ? 2 ಒಂದಲೇ 9 ಬರುತ್ತಾ? ಇಲ್ಲ. ಹಾಗಾದರೆ ಈ 2ಅನ್ನು ಬಿಟ್ಟು ಬಿಡಬೇಕು. ನೆಕ್ಸ್ಟ್ ಬರೋ ಸಂಖ್ಯೆ ಯಾವುದು? 3. ಈಗ 3 ಒಂದಲೇ 9 ಬರುತ್ತಾ? ಹಾಂ, ಬರುತ್ತೆ. 3 ಎಷ್ಟಲೇ 9, 3 3ಲೇ 9, ಹೌದಾ? ಸರಿ. ಈಗ ಮತ್ತೆ 2ರಿಂದ ಚೆಕ್ ಮಾಡಬೇಕು. 2 ಒಂದಲೇ 3 ಬರುತ್ತಾ? ಇಲ್ಲ. ನೆಕ್ಸ್ಟು 2 ಒಂದಲೇ ಬರಲ್ಲ ಅಂದರೆ ಅದನ್ನು ಬಿಟ್ಟು ಬಿಡಬೇಕು. ಅದರ ನೆಕ್ಸ್ಟ್ ಇರೋ ಸಂಖ್ಯೆ ಯಾವುದು? 3. 3 ಒಂದಲೇ 3 ಬರುತ್ತಾ? ಇಲ್ಲ ಬರುತ್ತೆ. 3 ಒಂದಲೇ 3. ಹಾಗಾದರೆ 18ನ್ನು ನಾವು ಏನಂತ ಬರೀಬಹುದು? 2 × 3 × 3 ಅಂಥೇಳಿ ನಾವು ಬರೀಬಹುದು. ಸರಿನಾ? ಸರಿ. ಈಗ ನಾವೇನು ಮಾಡಬೇಕು? ಲಸ ಮತ್ತು ಮಸ ಕಂಡುಹಿಡಬೇಕು ಅಂದರೆ ಇನ್ನೊಂದು ಯಾವುದಾದ್ರು ಸಂಖ್ಯೆ ಬೇಕು. ಸರಿನಾ? ನಾನೇನು ಮಾಡ್ತೀನಿ? 12 ಅನ್ನುವಂಥ ಇನ್ನೊಂದು ಸಂಖ್ಯೆನ ತೊಗೊತೀನಿ. ಇದರದ್ದು ಮಾಡುತ್ತಾ ಹೋಗೋಣ ಅವಿಭಾಜ್ಯ ಅಪವರ್ತನ. ಫಸ್ಟ್ ಯಾವ ಸಂಖ್ಯೆ ನೋಡಬೇಕು ಅಂತಂದೆ? 2. 2 ಅಂದಲೇ 12 ಬರುತ್ತಾ? ಹಾಂ, ಬರುತ್ತೆ. 2 ಎಷ್ಟಲೇ? 2 6ಲೇ 12. ಸರಿನಾ? ಮತ್ತೆ ನೋಡ್ತಾ ಹೋಗೋಣ, ಸ್ಟಾರ್ಟಿಂಗಿಂದನೇ ನೋಡ್ತಾ ಹೋಗ್ಬೇಕು. ಸರಿನಾ? 2 ಎಷ್ಟಲೇ? 6. 2 3ಲೇ 6. ಸರಿ. ಈಗ ಮತ್ತೆ 2ರಿಂದ ನೋಡ್ಬೇಕು. 2 ಒಂದಲೇ 3 ಬರುತ್ತಾ? ಇಲ್ಲ. ಅದ್ರ ನೆಕ್ಸ್ಟ್ ಇರೋ ಸಂಖ್ಯೆ ಯಾವುದು? 3. 3 ಒಂದಲೇ 3 ಬರುತ್ತಾ? ಹಾಂ, ಬರುತ್ತೆ. 3 ಒಂದಲೇ 3. ಕೊನೆಗೆ 1 ಬರೋ ತನಕ ಮಾಡ್ತಾ ಹೋಗಬೇಕು. ಸರಿನಾ? ಹಾಂ, ಈಗ ಹಾಗಾದರೆ ನಾವು 12ನ ಏನಂತ ಬರಿಬಹುದು? 2 × 2 × 3 ಅಂತೇಳಿ ಬರಿಬೋದು. ಸರಿನಾ? ಈಗ ಲಸ ಮತ್ತು ಮಸನ ತಿಳ್ಕೊಳ್ಳೋಣ. ನೋಡ್ತಾ ಹೋಗ್ರಿ. ಲಸ ಈಕ್ವಲ್ ಟು ಮತ್ತೊಂದು ಯಾವುದು? ಮಸ. ಸರಿನಾ? ನೋಡ್ತಾ ಹೋಗ್ರಿ. ಲಸ ಕಂಡು ಹಿಡಿಬೇಕು ಅಂದರೆ ಇಲ್ಲಿ 2 ಒಂದು ಸಲ ಬಂದಿದೆಯಾ? ಇಲ್ಲಿ 2 ಎಷ್ಟು ಸಲ ಬಂದಿದೆ? 2 ಸಲ ಬಂದಿದೆ. ಯಾವುದರಲ್ಲಿ ಜಾಸ್ತಿ ಸಲ ಬಂದಿದೆಯೋ ಅದನ್ನು ಬರ್ಕೋಬೇಕು. ಇಲ್ಲಿ 2 ಸಲ ಬಂದಿದೆ, ಅದಕ್ಕೋಸ್ಕರ ಇಲ್ಲಿ ಬರ್ಕೊಂಡಿದ್ದೀನಿ. ಸರಿನಾ? ಇಲ್ಲಿ 1 ಸಲ ಇದೆ, ಇಲ್ಲಿ 2 ಸಲ ಇದೆ. ಹಾಗಾದರೆ ಇಲ್ಲಿ ಯಾವ್ದು ಬರಿಬೇಕು ಹೇಳ್ರಿ? ವೆರಿ ಗುಡ್. ಏನು ಬರಿಬೇಕು? 2 ಸಲ ಇರೋದನ್ನು ಬರಿಬೇಕು. ಸರಿನಾ? 2 4, 4 3 12, 12 3 36. ಸರಿನಾ? ನೆಕ್ಸ್ಟ್ ಮಸ ಹೇಗೆ ಕಂಡುಹಿಡಿಯೋದು ನೋಡ್ರಿ. ಮಸ ಅಂತಂದರೆ ಜೋಡಿಗಳನ್ನು ಮಾಡ್ತಾ ಹೋಗೋದು. ಇಲ್ಲಿ 1 ಸಲ ಇದೆ, ಇಲ್ಲೊಂದು ಸಲ ಇದೆ. ಸರಿನಾ? ಜೋಡಿ ಆಯ್ತಾ ಒಂದು? ಸರಿ. ನೆಕ್ಸ್ಟ್ ಇರೋದು ನೋಡ್ರಿ. ಹಾಂ, ಇಲ್ಲಿ 3 ಒಂದು ಸಲ ಇದೆ, ಇಲ್ಲೂ 1 ಸಲ ಇದೆ. ಹಾಗಾದರೆ ಮತ್ತೊಂದು ಜೋಡಿ ಆಯಿತಾ? ಹಾಂ, ಇಲ್ಲಿ 3 ಇದೆ, ಇಲ್ಲಿ ಮತ್ತೊಂದು ಸಲ 3 ಇದೆಯಾ? ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ 1 ಸಲ 2 ಇದೆ, ಇಲ್ಲಿ 2 ಇದೆಯಾ? ಇಲ್ಲ. ಸರಿನಾ? 3 2 6. ಈಗ ಇದನ್ನು ಅರ್ಥ ಆಗದೆ ಅಂದರೆ ಮತ್ತೊಂದು ಸಲ ಹೇಳ್ತೀನಿ, ನೋಡ್ಕೊಳ್ರಿ. 18 = 2 × 3 × 3, 12 = 2 × 2 × 3. ಈ ಥರ ಬರ್ಕೊಳ್ರಿ. ಈ ಥರ ಜೋಡಿ ಮಾಡಿರಿ. ಇಲ್ಲೊಂದು ಜೋಡಿ ಆಯಿತಾ? ಈಗ ಇಲ್ಲಿ 2 ಇದೆ, ಇಲ್ಲೆಲ್ಲರೂ 2 ಇದೆಯಾ? ಇಲ್ಲ. ಇಲ್ಲಿ 3 ಇದೆ, ಇಲ್ಲಿ 3 ಇದೆಯಾ? ಹಾಂ, ಇಲ್ಲೊಂದು 3 ಇದೆ. ಅದು ಇಲ್ಲೊಂದು 3 ಇದೆ, ಇಲ್ಲೆಲ್ಲರೂ 3 ಇದೆಯಾ? ಇಲ್ಲ. ಹಾಗಾದರೆ ಇದು 2ರಲ್ಲಿ ಇಲ್ಲೊಂದು ಸಲ 1 ಬರದೆ, ಇದರ 2ರಲ್ಲಿ 1 ಬರದೆ. 3 2 6. ಹಾಗಾದರೆ ಮಸ ಎಷ್ಟಾಯಿತು? 6. ಲಸ ಎಷ್ಟಾಯಿತು? 36. ಸರಿನಾ? ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ. ಈ ಲಸ ಮತ್ತು ಮಸ ಸರಿಯಾಗಿದೆಯೋ ಇಲ್ಲ ಅಂತ ಕಂಡು ಹಿಡಿಲಿಕ್ಕೆ ಒಂದು ಸೂತ್ರ ಹೇಳಿದ್ದೆ. ಯಾವ್ದು ಹೇಳ್ರಿ? ಲಸ ಗುಣಿಸು ಮಸ ಈಕ್ವಲ್ ಟು ಎ ಗುಣಿಸು ಬಿ ಅಂತ ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲೇ. ಇಲ್ಲಿ ನೋಡ್ರಿ, ಲಸ ಏನು ಬಂದಿದೆ ಹೇಳ್ರಿ? 36. ಮಸ ಏನು ಬಂದಿದೆ ಹೇಳ್ರಿ? 6. ಎ ಅಂದರೆ ಏನು ತೊಗೋಬೇಕು ಹೇಳ್ರಿ? ಇಲ್ಲಿ ಯಾವ ಸಂಖ್ಯೆ ತೊಗೊಂಡಿದ್ವಲ್ಲ ಇದನ್ನು ಎ ಅಂತ ತೊಗೋಬೇಕು, ಇದನ್ನು ಬಿ ಅಂತ ತೊಗೋಬೇಕು. ಎಕ್ಸ್ಚೇಂಜ್ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ಸರಿನಾ? ಹಾಂ, ಮೊದಲನೇದು ಯಾವುದು? 18. ಎರಡನೇದು ಯಾವುದು? 12. ಸರಿನಾ? ಈಗ 36 × 6 ಮಾಡಿದಾಗ ಎಷ್ಟು ಬರುತ್ತೆ ಉತ್ತರ? 216. ಇದನ್ನ ಆಲ್ರೆಡಿ ಮಾಡಿಟ್ಟಿದ್ದಕ್ಕೆ ಡೈರೆಕ್ಟಾಗಿ ಬರಿತಾ ಇದ್ದೀನಿ. ಆದರೆ ನೀವೇನು ಮಾಡಬೇಕು ಹೇಳ್ರಿ? ಕ್ಯಾಲ್ಕುಲೇಟ್ ಮಾಡಿ ಬರಿಬೇಕು. ಈಗ 18 ಮತ್ತು 12 ಗುಣಾಕಾರ ಮಾಡಿದ್ರೂ ಸಹಿತ ಎಷ್ಟು ಬರ್ತಾ ಇದೆ? 216 ಬರ್ತಾ ಇದೆ. ನಾನು ಆಲ್ರೆಡಿ ಗುಣಾಕಾರ ಮಾಡಿಟ್ಟಿದ್ದೀನಿ, ಅದಕ್ಕೋಸ್ಕರ ಡೈರೆಕ್ಟಾಗಿ ಬರೆದಿದ್ದೀನಿ. ಇದೆರಡು ಉತ್ತರ ಸರಿ ಬಂತು ಅಂದರೆ ನಮ್ಮ ಲಸ ಮಸ ಮಾಡಿದ್ದು ಏನಾಗಿದೆ? ಸರಿಯಾಗಿದೆ. ಇದೆರಡು ಉತ್ತರ ಜಸ್ಟ್ ಮಿಸ್ ಆಗಿದ್ರೆ ಏನಾಗ್ತಿತ್ತು? ನಮ್ಮದು
ಇಲ್ಲಿ ಲಸ ಮಸ ಕಂಡು ಹಿಡ್ದಿದ್ದೀವಲ್ಲ ಅದೇನಾಗ್ತಿತ್ತು ತಪ್ಪು ಹೋಗಿದೆ ಅಂಥೇಳಿ ಅರ್ಥ. ಸರಿನಾ? ಇಲ್ಲಿಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ಅವಿಭಾಜ್ಯ ಅಪವರ್ತನ ಮಾಡೋದು ಹೇಗೆ, ಅದರಿಂದ ಲಸ ಮತ್ತು ಮಸ ಕಂಡು ಹಿಡಿಯೋದು ಹೇಗೆ, ಮತ್ತು ಅದನ್ನು ಸೂತ್ರದಲ್ಲಿ ಹಾಕೋದು ಹೇಗೆ, ಇದೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಯಾವಾಗಲೂ ಇಷ್ಟೇ ಸಣ್ಣ ಕ್ವಶನನ್ನು ಕೊಟ್ಟಿರೋದಿಲ್ಲ, ಇಷ್ಟೇ ಸಣ್ಣ ಸಂಖ್ಯೆಗಳನ್ನು ಯಾವತ್ತೂ ಕೊಟ್ಟಿರೋದಿಲ್ಲ. ಒಂಚೂರು ದೊಡ್ಡ ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ, ಅದನ್ನು ಮಾಡೋದು ರೂಢಿಯಲ್ಲಿ ಇಟ್ಕೋಬೇಕು. ಸರಿನಾ? ಈಗ ಅವಿಭಾಜ್ಯ ಅಪವರ್ತನ ಮಾಡೋದು ಬಂದರೆ ಎಲ್ಲ ಲೆಕ್ಕಗಳನ್ನು ಈಸಿಯಾಗಿ ಮಾಡ್ಲಿಕ್ಕೆ ಬರುತ್ತೆ. ಯಾವುದಾದ್ರು ಒಂದು ದೊಡ್ಡ ಸಂಖ್ಯೆಯನ್ನು ತೊಗೊಂಡು ಅವಿಭಾಜ್ಯ ಅಪವರ್ತನ ಮಾಡೋದು ಹೇಳಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು 510 ಅನ್ನುವಂಥ ಒಂದು ಸಂಖ್ಯೆನ ತೊಗೊತೀನಿ. ಸರಿ, ನೋಡ್ರಿ ಮಾಡೋದು ಹೇಗೆ ಅಂತ ಹೇಳಿ. 510, ಫಸ್ಟ್ ಏನು ಚೆಕ್ ಮಾಡಬೇಕು, 2 ಒಂದ್ಲೆ ಮಗ್ಗಿ ಇಲ್ಲಿ ಬರುತ್ತಾ ಇಲ್ಲ ಅಂಥೇಳಿ ಚೆಕ್ ಮಾಡಬೇಕು. ಹೌದಾ ಅಲ್ವೋ? ಈಗ ನೋಡ್ರಿ 510 ಅನ್ನೋದು 2 ಒಂದ್ಲೆ ಮಗ್ಗಿಯಲ್ಲಿ ಬರುತ್ತಾ ಇಲ್ಲ ಅನ್ನೋ ಚೆಕ್ ಮಾಡೋಣ. ಆಯಿತಾ? ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಈಗ ಸಿಂಪಲಾಗಿ 18, 12 ಇತ್ತು, ಈಸಿಯಾಗಿ ಗೊತ್ತಾಗೋಯ್ತು. ಆದರೆ 510 ಈ ಮಗ್ಗಿಗೆ ಬರುತ್ತಾ, ನಮಗೆ ಬರುತ್ತೆ ಇಲ್ಲ ಅಂತ ಗೊತ್ತಾಗುತ್ತಾ? ಇಲ್ಲ. ಈಗ ಒಂದು ಟ್ರಿಕ್ ಇದೆ, ನೋಡ್ಕೊಳ್ರಿ. 2 ಒಂದ್ಲೆ ಮಗ್ಗಿಯಲ್ಲಿ ಬರಬೇಕು ಈ ಸಂಖ್ಯೆ ಅಂತಂದರೆ ಅದರ ಬಿಡಿ ಸ್ಥಾನ ಇದೆಯಲ್ಲ, ಈ ಕಡೆ ಕೊನೆ ಸ್ಥಾನ, ಅಲ್ಲಿ 0, 2, 4, 6, 8 ಹೀಗೆ ಸಂಖ್ಯೆಗಳು ಬರಬೇಕು. ಅಂದರೆ ಸಮ ಸಂಖ್ಯೆಗಳು ಬರಬೇಕು. ಇಲ್ಲಿ ಬಂದಿದೆಯೋ ಇಲ್ಲೋ? ಬಂದಿದೆ. ಹಂಗಾದ್ಮೇಲೆ 2ರಿಂದ ಭಾಗ ಆಗತ್ತೆ ಅಂತೇಳಿ ಅರ್ಥ. ಸರಿನಾ? ಭಾಗ ಹೊಡೆಯೋಣ. ಸರಿ, 2 ಇಲ್ಲಿ ಫಸ್ಟ್ ಸಂಖ್ಯೆ ನೋಡ್ತಾ ಹೋಗಬೇಕು. ಸರಿನಾ? ಒಂದೊಂದೇ ಸಂಖ್ಯೆಗೆ ಭಾಗ ಹೊಡಿತಾ ಹೋಗಬೇಕು. 2 ಎಷ್ಟಲೇ 5? 2 ಒಂದ್ಲೇಲಿ 5 ಬರ್ತದೆಯಾ? ಇಲ್ಲ ಅಲ್ವಾ? ಅದಕ್ಕಿಂತ ಕಮ್ಮಿ ಸಂಖ್ಯೆ ಯಾವ್ದು ಬರುತ್ತೆ? ವೆರಿ ಗುಡ್. ಯಾವುದು? 4. 2 ಎಷ್ಟಲೇ 4? 2 2 4. ಈ 5 ಇತ್ತು, ನಾವು 4 ಅಷ್ಟೇ ಬರೆದ್ವಿ ಇಲ್ಲಿ. ಸರಿನಾ? ಹೀಗೆ ಎಷ್ಟು ಉಳಿತು ಹೇಳ್ರಿ? 1 ಉಳಿತು. ಇಲ್ಲಿ 1 ಉಳಿದ್ರೆ ಅದನ್ನ ಏನು ಮಾಡಬೇಕು? ಇಲ್ಲಿ 1 ಆಯ್ತಾ, ಇಲ್ಲಿ 1, ಟೋಟಲ್ ಆಗಿ 11 ಅಂತೇಳಿ ಕನ್ಸಿಡರ್ ಮಾಡಬೇಕು. 2 ಒಂದ್ಲೇಲಿ 11 ಬರುತ್ತಾ ಈಗ? ಇಲ್ಲ. ಅದಕ್ಕಿಂತ ಕಮ್ಮಿ ಸಂಖ್ಯೆ ಯಾವುದು? 10 ಅಲ್ವಾ? 2 ಎಷ್ಟಲೇ 10? 2 5 10. ಇಲ್ಲಿ 11 ಇತ್ತು, ನಾವು 10 ಬರೆದ್ವಿ. ಎಷ್ಟು ಉಳಿತು? 1 ಉಳಿತಲ್ವಾ? 1 ಉಳಿದ್ರೆ ನಾವು ಏನಂತ ಕನ್ಸಿಡರ್ ಮಾಡಬೇಕು? 10 ಉಳಿದಿದೆ. 2 ಎಷ್ಟಲೇ 10? 2 5 10 ಅಂತೇಳಿ ಕನ್ಸಿಡರ್ ಮಾಡಬೇಕು. ಸರಿನಾ? ವೆರಿ ಗುಡ್. ಇದಿಷ್ಟು ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಸರಿ, ನೆಕ್ಸ್ಟ್ ನೋಡ್ರಿ. ಈಗ 2 ಒಂದ್ಲೆ ಚೆಕ್ ಮಾಡಿದ್ವಾ? 2 ಒಂದ್ಲೆಯಿಂದ ಚೆಕ್ ಮಾಡಬೇಕು. 2 ಒಂದ್ಲೆಯಿಂದ ಈ ಸಂಖ್ಯೆ ಭಾಗ ಹೋಗಬೇಕು ಅಂದರೆ ಕೊನೆಯಲ್ಲಿ ಏನೇನು ಇರ್ಬೇಕು ಹೇಳ್ರಿ? 0, 2, 4, 6, 8 ಇರಬೇಕು. ಅದಿಲ್ಲಿ 5 ಬರ್ತಾ ಇದೆ. ಹಾಗಾದ್ರೆ ಹೋಗುತ್ತಾ 2ರಿಂದ? ಇಲ್ಲ. 2ರ ನಂತರ ಇರೋ ಸಂಖ್ಯೆ ಯಾವುದು? 3 ಅಲ್ವಾ? ಇದು 3ರಿಂದ ಭಾಗ ಆಗಬೇಕು ಅಂದರೆ ಏನು? ಅಲ್ಲೂ ಒಂದು ರೂಲ್ಸ್ ಇದೆ. ಈ ಸಂಖ್ಯೆ ಕಾಣಿಸ್ತಾ ಇದೆಯಾ? 2, 5, 5. ಇದು 3ಅನ್ನು ಸಹಿತ ಏನು ಮಾಡಬೇಕು? ಕೂಡಿಸ್ಬೇಕು. 12 ಆಯಿತಾ? ಈ 12 ಅನ್ನೋ ಸಂಖ್ಯೆ 3 ಒಂದ್ಲೆಯಿಂದ ಭಾಗ ಹೋದರೆ ಈ 255 ಸಹಿತ ಭಾಗ ಹೋಗುತ್ತೆ. ಈಗ 12 ಹೋಗುತ್ತೆ ಇಲ್ವೋ? ಹೋಗುತ್ತಲ್ವಾ? ಹಾಗಾಗಿ 255 ಭಾಗ ಹೋಗುತ್ತೆ. ನೋಡ್ತಾ ಹೋಗ್ರಿ. ಈಗ 2 ಇದೆ, ಅಂದರೆ 3ರಿಂದ ಭಾಗ ಹೋಗಲ್ಲ. ಅದಕ್ಕೆ 2 ಸಂಖ್ಯೆ ತಗೋಬೇಕು. 3 ಎಷ್ಟಲೇ 25? 25 ಬರಲ್ಲ. 3 ಎಷ್ಟಲೇ? ಅದಕ್ಕಿಂತ ಕಮ್ಮಿ ಸಂಖ್ಯೆ ಯಾವ್ದು ಬರುತ್ತೆ ಚೆಕ್ ಮಾಡಬೇಕು. 3 8 24. 25 ಇತ್ತು, 24 ತೊಗೊಂಡ್ವಿ. 1 ಉಳಿತಲ್ವಾ? 1 ಉಳಿದ್ರೆ ಎಷ್ಟು ಉಳ್ದಂಗೆ ಆಯಿತು? 15. 3 ಎಷ್ಟಲೇ 15? 3 5 15 ಅಂಥೇಳಿ. ಸರಿನಾ? ಈಗ ಮತ್ತೆ ಸ್ಟಾರ್ಟಿಂಗಿಂದ ಹೋಗಬೇಕು. 2 ಒಂದ್ಲೆಯಿಂದ 85 ಹೋಗುತ್ತಾ? ಇಲ್ಲ. ಯಾಕೆ ಹೋಗಲ್ಲ? ಬಿಡಿ ಸ್ಥಾನದಲ್ಲಿ ಏನಿರಬೇಕು? 0, 2, 4, 6, 8 ಇದೆಯಾ? ಇಲ್ಲ. ಈಗ ನೆಕ್ಸ್ಟ್ 3 ಒಂದ್ಲೇನು ಭಾಗ ಹೋಗುತ್ತಾ? ಏನು ಮಾಡಬೇಕು? 3 ಒಂದೇನು ಭಾಗ ಹೋಗುತ್ತಾ ನೋಡಲಿಕ್ಕೆ? ಇದೆರಡನ್ನ ಕೂಡಿಸ್ಬೇಕು. ಕೂಡಿಸಿದಾಗ ಬರ್ತಾ ಇದೆಯಾ? 13 ಬರ್ತಾ ಇದೆ ಅಲ್ವಾ? 13 ಅನ್ನೋದು 3 ಒಂದ್ಲೆ ಮಗ್ಗಿಯಲ್ಲಿ ಬರುತ್ತಾ? ಇಲ್ಲ ಅಲ್ವಾ? ಬರದೇ ಇದ್ರೆ ಇದು ಸಹಿತ ಏನಾಗಲ್ಲ? ಬರಲ್ಲ. 2 ಆದಮೇಲೆ 3 ಆದಮೇಲೆ ಇರೋ ಸಂಖ್ಯೆ ಯಾವುದು? ಅವಿಭಾಜ್ಯ ಸಂಖ್ಯೆ 5. ಅಲ್ಲಿ 4 ಯಾಕೆ ತಗೊಳ್ಳಿಲ್ಲ? 4 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಅವಿಭಾಜ್ಯ ಅಪವರ್ತನ ಮಾಡಬೇಕಾದ್ರೆ ಯಾವಾಗೂ ಯಾವ ಸಂಖ್ಯೆಗಳನ್ನು ತಗೋಬೇಕು? ಅವಿಭಾಜ್ಯ ಸಂಖ್ಯೆಗಳನ್ನು ಮಾತ್ರ ತಗೋಬೇಕು. ಸರಿನಾ? ಈಗ 5ರಿಂದ ಭಾಗ ಆಗಬೇಕು ಅಂದರೆ ಅಲ್ಲೂ ರೂಲ್ಸ್ ಇದೆ. ಯಾವುದು? ಬಿಡಿ ಸ್ಥಾನದಲ್ಲಿ 0 ಮತ್ತು 5 ಬರಬೇಕು. ನೋಡ್ರಿ, 5 ಬರ್ತಾ ಇದೆಯಾ? ಹಾಗಾದ್ರೆ 5ರಿಂದ ಭಾಗ ಆಗುತ್ತೆ ಅಂತೇಳಿ ಅರ್ಥ ತಾನೆ? ನೋಡ್ರಿ, 5 ಇಲ್ಲಿ ಒಂದು ಸಂಖ್ಯೆ ತಗೋಬೇಕು. ದೊಡ್ಡದಿದೆ ಅಲ್ವಾ? ಅದಕ್ಕೋಸ್ಕರ 5 ಒಂದ್ಲೆ 5 ತೊಗೊಂಡ್ವಿ. ಎಷ್ಟು ಉಳೀತು? 3 ಉಳೀತಲ್ವಾ? ಎಷ್ಟಲೇ? ಇಲ್ಲಿ 3 ಉಳಿದ್ರೆ 35 ಉಳ್ದಂಗೆ ಆಯಿತು. 5 ಎಷ್ಟಲೇ? 35. 5 7 35. ಈಗ 17. ಇಲ್ಲಿ ಆಲ್ರೆಡಿ ನೋಡಿದ್ದೀರಾ, ಹೌದಾ? ಇಲ್ಲಿ ನೋಡ್ರಿ, 17 ಅನ್ನೋದು ಅವಿಭಾಜ್ಯ ಸಂಖ್ಯೆ. ಹೌದಾ? ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು? 17 ಒಂದ್ಲೆ ಮಗ್ಗೆಯಲ್ಲಿ ಬರ್ತದೆ, ಬಿಟ್ಟರೆ 1 ಒಂದ್ಲೆ ಮಗ್ಗೆಯಲ್ಲಿ ಬರ್ತದೆ. ಹೌದಲ್ಲ? ಹಾಗಾದ್ರೆ ಇಲ್ಲ 17 ಯಾವ್ದ್ರಿಂದ ಭಾಗ ಹೋಗ್ಬೇಕು? ಡೈರೆಕ್ಟ್ ಆಗಿ 17 ಒಂದ್ಲೆ 17ರಿಂದಾನೇ ಭಾಗ ಹೋಗ್ಬೇಕು.
ಇಷ್ಟೇ ಈಸಿ. ಇಲ್ಲಿ 1 ಬರೋ ತನಕ ಮಾಡಬೇಕಲ್ವಾ? ಇದು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಥರ ದೊಡ್ಡ ಸಂಖ್ಯೆಗಳನ್ನು ಕೊಟ್ಟಾಗ ಈ ರೀತಿಯಾಗಿ ಲೆಕ್ಕ ಮಾಡಬೇಕು. ಸರಿ, ಇದನ್ನು ಕಂಪಲ್ಸರಿಯಾಗಿ ಈ ರೂಲ್ಸನ್ನು ಅರ್ಥ ಮಾಡ್ಕೊಳ್ಳಿ. 2ರಿಂದ ಭಾಗ ಆಗಬೇಕು ಅಂದರೆ ಏನು ಕಂಡೀಷನ್ನು, 3ರಿಂದ ಆಗಬೇಕು ಅಂದರೆ ಏನು ಮಾಡಬೇಕು, 5ರಿಂದ ಆಗಬೇಕು ಅಂದರೆ ಏನು ಮಾಡಬೇಕು, ಇದೆಲ್ಲ ಗೊತ್ತಿರಬೇಕು. ಸರಿನಾ? ಇದೆಲ್ಲ ಗೊತ್ತಿದ್ದರೆ ಅವಿಭಾಜ್ಯ ಅಪವರ್ತನವನ್ನು ಈಸಿಯಾಗಿ ನಾವು ಮಾಡಬಹುದು. ಸರಿ, ಈಗ ನೆಕ್ಸ್ಟ್ ಬರುವಂತಹ ಟಾಪಿಕ್ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು. ಸರಿನಾ? ನೋಡ್ರಿ, ಇದರಲ್ಲಿ ಯಾವ ರೀತಿ ಕ್ವಶನ್ ಬರ್ಬೋದು ನೋಡ್ರಿ. √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಬರುವಂತಹ ಕ್ವಶನ್. ಸರಿ, ಈಗ ಇದನ್ನು ಹೇಗೆ ಸಾಧಿಸೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಸರಿನಾ? ಫಸ್ಟ್ ನೋಡ್ರಿ, ಇದನ್ನ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ಬೇಕಲ್ವಾ? ಸೊ ನಾವು √5 ಭಾಗಲಬ್ಧ ಸಂಖ್ಯೆ ಅಂತ ಫಸ್ಟು ಕನ್ಸಿಡರ್ ಮಾಡಬೇಕು. ಹೀಗೆ ಅನ್ಕೋಬೇಕು, ಹೀಗೆ ಊಹಿಸ್ಬೇಕು. ಸರಿನಾ? ಏನಂತ ಊಹಿಸ್ಬೇಕು ಅದನ್ನು ಬರೀರಿ. √5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಸರಿನಾ? √5 ಫಸ್ಟ್ ಏನಂತ ಊಹಿಸ್ಬೇಕು? ಭಾಗಲಬ್ಧ ಸಂಖ್ಯೆ. ಇದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ಬೇಕಲ್ವಾ? ಅದ್ರ ಅಪೋಸಿಟ್ ನಾವು ಊಹಿಸ್ಕೋಬೇಕು. √5 ಭಾಗಲಬ್ಧ ಸಂಖ್ಯೆ ಆದರೆ ಅದನ್ನ ಯಾವ ಫಾರ್ಮಲ್ಲಿ ಬರಿಬೋದು? ನಿಮಗೆಲ್ಲರಿಗೂ ಗೊತ್ತಿದೆ. ಭಾಗಲಬ್ಧ ಸಂಖ್ಯೆ ಆದರೆ ನಾವು ಅದನ್ನು a/b ಫಾರ್ಮಲ್ಲಿ ಬರಿಬಹುದು, ಅಥವಾ p/q ಫಾರ್ಮಲ್ಲಿ ಬರಿಬಹುದು. ಅದನ್ನೇ ನಾವು ಬರಿತೀವಿ. √5 ಯಾವ ಫಾರ್ಮಲ್ಲಿ ಬರಿಬಹುದು? a/b. ನೀವು ಬೇಕಾದ್ರೆ p/q ಅನ್ನು ತಗೋಬಹುದು. ಸರಿನಾ? ಇಲ್ಲಿ a ಅಂದ್ರೇನು, b ಅಂದ್ರೇನು ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಏನು ನೋಡ್ರಿ, a ಮತ್ತು bಗಳು ಸಹ ಅವಿಭಾಜ್ಯ ಸಂಖ್ಯೆಗಳು. ಎ ಮತ್ತು ಬಿಗಳು ಎಂತಹ ಸಂಖ್ಯೆಗಳು? ಸಹ ಅವಿಭಾಜ್ಯ ಸಂಖ್ಯೆಗಳು. ಅದರ ಜೊತೆಗೆ ಅದು ಪೂರ್ಣಾಂಕಗಳು ಸಹಿತ ಆಗಿದ್ದಾವೆ. ಅವೇನು? ಪೂರ್ಣಾಂಕಗಳು. ಎ ಮತ್ತು ಬಿ ಪೂರ್ಣಾಂಕಗಳು ಹೌದು, ಮತ್ತೇನು? ಸಹ ಅವಿಭಾಜ್ಯ ಸಂಖ್ಯೆಗಳು ಹೌದು. ಇದರಲ್ಲಿ ಮತ್ತೊಂದು ಮೇನ್ ಕಂಡೀಷನ್ ಇದೆ, ಇದನ್ನು ಮಾತ್ರ ಮಿಸ್ ಮಾಡಬಾರ್ದು. ಇಲ್ಲಿ ಕೆಳಗಡೆ ಬಿ ಇದೆಯಲ್ಲ ಛೇದದಲ್ಲಿ, ಆ ಛೇದದಲ್ಲಿರೋ ಬಿ ಯಾವತ್ತೂ ಯಾವುದಕ್ಕೆ ಸಮನಾಗಿರಬಾರ್ದು? 0 ಆಗಿರಬಾರ್ದು. 0 ಬಿಟ್ಟು ಯಾವ ಸಂಖ್ಯೆ ಆದರೂ ನಡೆಯುತ್ತೆ. ಸರಿನಾ? ಹಾಗಾಗಿ ನಾವು ಇದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು, b ≠ 0 ಅಂತ ಹೇಳಿ. ಸರಿ, ಅರ್ಥ ಆಯ್ತಾ? ಈಗ ಇಲ್ಲಿ ಸಹ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿದೆ. ಆದರೆ ಸಹ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು ಅಂತ ಗೊತ್ತಿದೆಯಾ? ಸರಿ, ನೋಡ್ರಿ, ಇಲ್ಲಿ ಎಯನ್ನು ನಾನು ಏನಾದರೂ ಒಂದು ಸಂಖ್ಯೆ ತಗೋತೀನಿ, ಬಿ ಅನ್ನು ನಾನು ಏನಾದರೂ ಒಂದು ಸಂಖ್ಯೆ ತಗೋತೀನಿ. ಫಾರ್ ಎಕ್ಸಾಂಪಲ್ ಎಯನ್ನು 3 ಅಂತ ಅನ್ಕೊತೀನಿ. ಸರಿನಾ? ಎಯನ್ನು ಏನು ಅನ್ಕೊತೀನಿ? 3. ಬಿ ಅನ್ನು ನಾನು 4 ಅಂತ ಅನ್ಕೊತೀನಿ. ಸರಿನಾ? ಈಗ 3 ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ ಹೇಳ್ರಿ? 1 ಮಗ್ಗಿ ಬಿಟ್ಟರೆ 3 ಮಗ್ಗಿ. ಸರಿನಾ? 4 ಯಾವ್ಯಾವುದ್ರಲ್ಲಿ? 1 ಮಗ್ಗಿ. 2 ಬರುತ್ತೆ, ಆದರೆ ನಾನು ಕನ್ಸಿಡರ್ 4 ಅಂತ ತಗೊತೀನಿ. ಸರಿನಾ? ಇಲ್ಲಿ ನೋಡ್ರಿ, ಈ ಎರಡೂ ಕಾಮನ್ ಆಗಿ ಯಾವ ಮಗ್ಗಿಯಲ್ಲಿ ಬರ್ತದೆ? 1 ಮಗ್ಗಿಯಲ್ಲೇ ಬರುತ್ತೆ, ಹೌದಿಲ್ಲ? ಹಾಗಾದರೆ ಸಹ ಅವಿಭಾಜ್ಯ ಸಂಖ್ಯೆಗಳ ಅರ್ಥ ಏನು ಗೊತ್ತಾ? ಎರಡೂ ಸಂಖ್ಯೆ ಏನಿದೆಯಲ್ಲ, ಈ ಎ ಮತ್ತು ಬಿ, ಎಯನ್ನು 3 ಅಂತ ತೊಗೊಂಡಿದ್ದೆ, ಬಿ ಅನ್ನು 4 ಅಂತ ತೊಗೊಂಡಿದ್ದೆ, ಹೌದಿಲ್ಲ? ಎ ಮತ್ತು ಬಿ ಎರಡೂ ಏನಾಗಬೇಕು? ಕಾಮನ್ ಆಗಿ ಒಂದೇ ಒಂದು, ಈ 1 ಮಗ್ಗಿಯಲ್ಲಿ ಮಾತ್ರ ಬರಬೇಕು. ಅದನ್ನು ಬಿಟ್ಟು ಮತ್ತು ಯಾವ ಮಗ್ಗಿಯಲ್ಲೂ ಕಾಮನ್ ಆಗಿ ಬರಬಾರ್ದು. ಸರಿನಾ? ಅರ್ಥ ಆಯ್ತಾ? 1 ಮಗ್ಗಿಯಲ್ಲಿ ಮಾತ್ರ ಇದು ಎರಡೂ ಸಂಖ್ಯೆ ಬರಬೇಕು. ಅಂದರೆ ಅದನ್ನು ಏನಂತ ಕರೀತಾರೆ? ಸಹ ಅವಿಭಾಜ್ಯ ಸಂಖ್ಯೆ ಅಂತೇಳಿ ಕರೀತಾರೆ. ಇದು ಅರ್ಥ ಆಯ್ತಾ? ಸರಿ, ನೆಕ್ಸ್ಟ್ ನೋಡ್ತಾ ಹೋಗ್ರಿ. ಸರಿನಾ? ಈ √5 a/b ಇದೆಯಲ್ಲ, ಇದನ್ನು ಏನು ಮಾಡಬೇಕು? ನಾವು ವರ್ಗಗೊಳಿಸಬೇಕು. ಏನು ಮಾಡಬೇಕು? ವರ್ಗಗೊಳಿಸಬೇಕು. ಎರಡೂ ಕಡೆ ವರ್ಗಗೊಳಿಸಬೇಕು. ವರ್ಗಗೊಳಿಸೋದು ಅಂದರೆ ಸ್ಕ್ವೇರ್ ಮಾಡಬೇಕು ಅಂತ ಹೇಳಿ ಅರ್ಥ. √5 ಇದೆಯಾ, ಅದನ್ನು ವರ್ಗಗೊಳಿಸಿದೆ, = a/b ಇದೆಯಾ, ಅದನ್ನು ವರ್ಗಗೊಳಿಸಿದೆ. ಸರಿನಾ? ವರ್ಗಮೂಲ ಕ್ಯಾನ್ಸಲ್ ಆಯ್ತಾ? ಏನು ಉಳೀತು? 5. a/b ಹೋಲ್ ಸ್ಕ್ವೇರ್ ಇದೆಯಲ್ಲ, ಎರಡಕ್ಕೂ ಒಂದೇ ಸಲ ಅಪ್ಲೈ ಆಗಿದೆ. ಈಗ ಎರಡೂ ಬೇರೆ ಬೇರೆ ಸಲ ಅಪ್ಲೈ ಆಗುತ್ತೆ. b². ಸರಿನಾ? ಈಗ ಇಲ್ಲಿರೋ b² ಈ ಕಡೆ ತೊಗೊಂಡೋದಾಗ ಇಲ್ಲಿ ಭಾಗಾಕಾರದಲ್ಲಿದೆ, ಈ ಕಡೆ ತೊಗೊಂಡೋದಾಗ ಏನಾಗುತ್ತೆ? ಗುಣಾಕಾರ. 5b² = a² ಆಗುತ್ತೆ. ಇದಕ್ಕೆ ನಾನೇನು ಮಾಡ್ತೀನಿ? ಇಕ್ವೇಷನ್ 1 ಅಂತೇಳಿ ಹೆಸರು ಕೊಡ್ತೀನಿ. ಸರಿನಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ b² ಹಾಗೆ ಇಟ್ಕೋತೀನಿ, ಇಲ್ಲಿ a² ಅದ್ರ ಮನೆಯಲ್ಲದ್ದು ತಾನಿರ್ತದೆ. ಆಗ ಈ 5 ಇಲ್ಲಿದ್ದ ಗುಣಾಕಾರದಲ್ಲಿದೆ ಅಲ್ಲ, ಈ ಕಡೆ ಬಂದಾಗ ಏನಾಗುತ್ತೆ? ಭಾಗಾಕಾರದಲ್ಲಿ ಬರುತ್ತೆ. ಸರಿನಾ? ಇಲ್ಲಿ ನೋಡ್ರಿ, ಈ a² ಭಾಗಿಸುವ 5 ಅಂದರೆ ಏನರ್ಥ ಹೇಳು? a² 5 ಭಾಗಿಸ್ತಾ ಇದೆ. ಭಾಗಿಸಿದ ತಕ್ಷಣ ಅದೇನಾಗುತ್ತೆ ಹೇಳ್ರಿ? a² ಅಪವರ್ತನ ಆಗಲ್ವಾ 5? ಅದನ್ನು ಮೆನ್ಷನ್ ಮಾಡಬೇಕು. a² ಅಪವರ್ತನ
5 ಅಥವಾ 5 a ಸ್ಕ್ವೇರ್ನ ಅಪವರ್ತನ ಅಂತ ಬರೆದ್ರೂ ನಡೆಯುತ್ತೆ. ಸರಿನಾ? ಈಗ ಒಂದು ಪ್ರಮೇಯ ಅಪ್ಲೈ ಆಗುತ್ತೆ. ನೋಡ್ರಿ ಏನಿದೆ ಅಂತ ಹೇಳಿ, ಹೇಗೆ ಅಪ್ಲೈ ಆಗುತ್ತೆ ಅನ್ನೋದನ್ನು ನೋಡ್ರಿ. ಒಂದು ಅವಿಭಾಜ್ಯ ಸಂಖ್ಯೆ ಪಿ ಯು ಎ ಸ್ಕ್ವೇರನ್ನು ಭಾಗಿಸಿದ್ರೆ, ಪಿ ಅನ್ನೋದೇನು ಎ ಸ್ಕ್ವೇರನ್ನು ಭಾಗಿಸಿದ್ರೆ ಪಿ ಯು ಎ ಯನ್ನು ಭಾಗಿಸುತ್ತದೆ. ಎ ಸ್ಕ್ವೇರನ್ನು ಭಾಗಿಸಿದ್ರೆ ಯಾವುದನ್ನು ಭಾಗಿಸುತ್ತಂತೆ? ಎ ಯನ್ನು ಸಹಿತ ಭಾಗಿಸುತ್ತಂತೆ. ಇಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ ಏನಂತ ಹೇಳಿ. ಇಲ್ಲಿ 5 ಎ ಸ್ಕ್ವೇರನ್ನು ಭಾಗಿಸ್ತಾ ಇದೆ, ಹೌದಿಲ್ಲ? ಹಾಗಾದ್ರೆ ಈ 5 ಯಾವುದನ್ನು ಭಾಗಿಸುತ್ತೆ? ಎ ಯನ್ನು ಸಹಿತ ಭಾಗಿಸುತ್ತೆ ಅಂತೇಳಿ ಆಯ್ತಾ ಇಲ್ಲ? ಸರಿನಾ? ಭಾಗಿಸುತ್ತೆ ಅಂದ್ರೆ ಅಪವರ್ತನ ಅಂತೇಳಿ ಅರ್ಥ ಆಯ್ತಾ? ಎ ಸ್ಕ್ವೇರನ್ನು 5 ಏನಾದ್ರು ಭಾಗಿಸಿದ್ರೆ ಎ ಯನ್ನು ಸಹಿತ 5 ಏನಾಗುತ್ತೆ? ಭಾಗಿಸುತ್ತೆ. ಯಾವುದರ ಪ್ರಕಾರ ಹೇಳ್ರಿ? ಪ್ರಮೇಯ 1.2ರ ಪ್ರಕಾರ ಅಂತ ಹೇಳಿ ಬರಿಬೇಕು. ಸರಿನಾ? ಇದಿಷ್ಟು ಅರ್ಥ ಆಯ್ತಾ? ಇದಿಷ್ಟು ಒಂದು ಪಾರ್ಟು. ಇದಿಷ್ಟು 1.5 ಮಾರ್ಕ್ಸ್ಗೆ ಇದಿಷ್ಟು ಬಿಡಿಸಿದ್ರೆ 1.5 ಮಾರ್ಕ್ಸ್ ಬರುತ್ತೆ ನಿಮಗೆ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಬರೋ ಪಾರ್ಟು ನೋಡ್ತಾ ಹೋಗ್ರಿ. ನೆಕ್ಸ್ಟ್ ಇಲ್ಲಿ ಎ ಈಕ್ವಲ್ ಟು 5 m ಅಂತ ಹೇಳಿ ಬರಿಬೇಕು. 5 ಯಾಕೆ ಬರದೆ? ಇಲ್ಲಿ ಕ್ವಶನಲ್ಲಿ √5 ಅಂತ ಬಂದಿತ್ತಲ್ಲ, ಅದಕ್ಕೆ 5 m ಬರದೆ. ಅಕಸ್ಮಾತ್ ಕ್ವಶನಲ್ಲಿ 3 √3 ಅಂತ ಬರೆದಿದ್ರೆ ನೀವೇನು ಬರೀತಿದ್ರಿ ಹೇಳಿ? 3 m ಅಂತೇಳಿ ಬರೀತಿದ್ರು. ಏನಿದು ಎ ಈಕ್ವಲ್ ಟು 5 m? ಇದನ್ನ ಒಂದು ಸೂತ್ರದ ಪ್ರಕಾರ ಬರೀತೀವಿ. ಯಾವ ಸೂತ್ರ? ಭಾಜ್ಯ ಈಕ್ವಲ್ ಟು ಭಾಜಕ ಪ್ಲಸ್ ಗುಣಿಸು ಭಾಗಲಬ್ಧ ಪ್ಲಸ್ ಶೇಷ. ಇದು ಭಾಗಾಕಾರದ ಒಂದು ಸೂತ್ರ. ಕೇಳಿಸ್ಕೊಂಡಿದ್ದೀರಾ ಅನ್ಸುತ್ತೆ, ನೋಡಿದ್ದೀರಾ, ಇದ್ರ ಬಗ್ಗೆ ಲೆಕ್ಕನೂ ಮಾಡಿದ್ದೀರಾ. ಸರಿನಾ? ಅದ್ರದ್ದು ಒಂದು ಸೂತ್ರ. ಈ ಸೂತ್ರದ ಪ್ರಕಾರ ಇದನ್ನು ನಾವು ಬರಿತೀವಿ. ಸರಿನಾ? ಎ ಈಕ್ವಲ್ ಟು 5 m ಆಯಿತು. ಆಯಿತಾ? ಈಗ ಇದನ್ನೇನು ಮಾಡಬೇಕು? ಇಲ್ಲಿ ಮಾಡಿದ್ವಲ್ಲ ಫಸ್ಟ್ ಸ್ಟೆಪ್, ವರ್ಗಗೊಳಿಸೋದು, ಅದನ್ನೇ ಮಾಡಬೇಕು. ಸರಿನಾ? ಏನಾಗುತ್ತೆ ವರ್ಗಗೊಳಿಸಿದಾಗ? ಎ ಸ್ಕ್ವೇರ್ ಈಕ್ವಲ್ ಟು 5 m ಹೋಲ್ ಸ್ಕ್ವೇರ್ ಆಯ್ತಾ ಇಲ್ಲ? ಸರಿನಾ? ಈಗ ನೋಡ್ರಿ, ಈ ಇಕ್ವೇಶನ್ 1 ನೋಡಿದ್ರ ಎ ಸ್ಕ್ವೇರ್ ಯಾವುದಕ್ಕೆ ಸಮನಾಯಿತು? 5b ಸ್ಕ್ವೇರಿಗೆ ಸಮನಾಯ್ತಾ? ಹಾಗಾದರೆ ಎ ಸ್ಕ್ವೇರ್ ಬದಲಾಗಿ ನಾವು ಏನು ಬರಿಬೋದು ಹೇಳ್ರಿ? 5b ಸ್ಕ್ವೇರ್ ಅಂತ ಬರಿಬೋದು, ಹೌದಿಲ್ಲ? ಇಲ್ಲಿ ಎ ಸ್ಕ್ವೇರ್ ಬದಲಾಗಿ ನಾನು ಏನು ಬರೀತೀನಿ? 5b ಸ್ಕ್ವೇರ್ ಈಕ್ವಲ್ ಟು 5 m ಹೋಲ್ ಸ್ಕ್ವೇರ್ ಇದೆಯಾ? ಏನಾಗುತ್ತೆ ನೋಡ್ರಿ, 5 m ಅದನ್ನು ಎಷ್ಟು ಸಲ ಗುಣಿಸ್ಬೇಕು? 2 ಸಲ ಅಲ್ವಾ? 5 5 ಎಷ್ಟು? 25. m ಗುಣಿಸು m ಅಂತಂದರೆ m ಸ್ಕ್ವೇರ್. ಇಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ. m ಗುಣಿಸು m ಅಂದರೆ m ಸ್ಕ್ವೇರ್, m ಪ್ಲಸ್ m ಅಂತಂದರೆ 2m. ಸರಿನಾ? ಇಲ್ಲಿ ಮಾತ್ರ ಕನ್ಫ್ಯೂಸ್ ಆಗಬೇಡ್ರಿ. ಇಲ್ಲೇನಾಗುತ್ತೆ ಹೇಳ್ರಿ? 25 m ಸ್ಕ್ವೇರ್ ಆಯಿತು. ಸರಿನಾ? ಇಲ್ಲಿ ಬಿ ಸ್ಕ್ವೇರ್ನ ಹಾಗೆ ಇಡ್ತೀನಿ, 25 m ಸ್ಕ್ವೇರ್ನು ಹಾಗೆ ಇರಲಿ. ಈ 5 ಇದೆಯಲ್ಲ, ಈ 5ಅನ್ನು ಈ ಕಡೆ ತೊಗೊಬರ್ತೀನಿ. ಗುಣಾಕಾರದಲ್ಲಿ ಇದೆಯಲ್ಲ, ಈ ಕಡೆ ತೊಗೊಬಂದಾಗ ಏನಾಗುತ್ತೆ? ಭಾಗಾಕಾರ. 5 1 5 5 ಬಿ ಸ್ಕ್ವೇರ್ ಈಕ್ವಲ್ ಟು ಏನಾಯಿತು? ಬಿ ಸ್ಕ್ವೇರ್ ಈಕ್ವಲ್ ಟು ಏನಾಯಿತು? 5 m ಸ್ಕ್ವೇರ್ ಅಂತ ಹೇಳಾಯಿತು. ಈಗ ಇಲ್ಲಿದೆಯಲ್ಲ 5, ಈ 5ಅನ್ನು ಈ ಕಡೆ ತೊಗೊಬರ್ತೀನಿ ಮತ್ತೆ. ಸರಿನಾ? ಬಿ ಸ್ಕ್ವೇರ್, ಈ 5 ಈ m ಸ್ಕ್ವೇರ್ ಜೊತೆ ಗುಣಾಕಾರ, ಯಾವುದು ಚಿಹ್ನೆ ಇಲ್ಲ ಅಂದರೆ ಗುಣಾಕಾರ ಚಿಹ್ನೆ ಜೊತೆ ಇದೆ ಅಂತೇಳಿ ಅರ್ಥ. ಈ ಕಡೆ ಬಂದಾಗ ಏನಾಗುತ್ತೆ? ಭಾಗಾಕಾರದಲ್ಲಿ ಬರುತ್ತೆ. ಈಗ ನಮಗೆ ನೋಡ್ರಿ, ಇಲ್ಲೇನಾಯಿತು? ಎ ಸ್ಕ್ವೇರ್ ಭಾಗಿಸು 5 ಬಂದರೆ ಏನರ್ಥ? ಎ ಸ್ಕ್ವೇರ್ನ ಅಪವರ್ತನ 5 ಅಂತೇಳಿ ಅರ್ಥ ಅಲ್ವಾ? ಹಾಗಾದರೆ ಬಿ ಸ್ಕ್ವೇರ್ ಭಾಗಿಸು 5 ಬಂದರೆ ಏನರ್ಥ ಹೇಳ್ರಿ? ಇಲ್ಲಿ ಮಾಡ್ತೀನಿ. ಬಿ ಸ್ಕ್ವೇರ್ ಭಾಗಿಸು 5 ಬಂದರೆ ಏನರ್ಥ? ಬಿ ಸ್ಕ್ವೇರ್ನ ಅಪವರ್ತನ 5 ಅಂತೇಳಿ ಅರ್ಥ. ನಾವು ಪ್ರಮೇಯ 1.2 ನೋಡಿದ್ವೇ ಇಲ್ಲ? ಎ ಸ್ಕ್ವೇರ್ನ ಅಪವರ್ತನ 5 ಆದರೆ ಎನ ಅಪವರ್ತನೂ 5 ಹೇಳಲ್ವಾ? ಹಾಗಾಗಿ ಬಿ ಸ್ಕ್ವೇರ್ನ ಅಪವರ್ತನ 5 ಆದರೆ ಬಿನ ಅಪವರ್ತನ ಸಹಿತ ಏನಾಗುತ್ತೆ? 5 ಅಂತಾನೆ ಆಗತ್ತಾ, ಹೌದಿಲ್ಲ? ಈಗ ನೋಡ್ರಿ, ನಾವು ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಊಹಿಸಿದ್ವಿ ಹೇಳ್ರಿ? ಇದು ಸಹ ಅವಿಭಾಜ್ಯ ಸಂಖ್ಯೆಗಳು ಎ ಮತ್ತು ಬಿ. ಸಹ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನರ್ಥ? ಎರಡೂ ಕಾಮನ್ ಆಗಿ ಯಾವ ಮಗ್ಗಿಯಲ್ಲಿ ಬರಬೇಕು? ಒಂದೊಂದ್ಲೆ ಮಗ್ಗಿಯಲ್ಲಿ ಮಾತ್ರ ಬರಬೇಕಲ್ವಾ? ಆದರೆ ಇಲ್ಲಿ ನೋಡ್ರಿ, ಎ ಸ್ಕ್ವೇರ್ ಅನ್ನೋದು ಯಾವ ಮಗ್ಗಿಯಲ್ಲಿ ಬರ್ತಾ ಇದೆ? 5 ಒಂದ್ಲೆ ಇದೆ, ಭಾಗ ಆಗ್ತಾ ಇದೆ ಅಂದರೆ 5 ಒಂದ್ಲೆ ಮಗ್ಗಿಯಲ್ಲಿ ಬರುತ್ತೆ, ಹೌದಿಲ್ಲ? ಬಿ ಸ್ಕ್ವೇರು ಸಹಿತ ಯಾವ ಮಗ್ಗಿಯಲ್ಲಿ ಬರ್ತಾ ಇದೆ ಹೇಳ್ರಿ? 5 ಒಂದ್ಲೆ ಮಗ್ಗಿಯಲ್ಲಿ ಬರ್ತಾ ಇದೆ ಅಲ್ಲ? ಇದು 5 ಒಂದ್ಲೆ ಮಗ್ಗಿಯಲ್ಲಿ ಬರ್ತಾ ಇದೆ. ಎನೂ ಸಹಿತ ಬಿನೂ ಸಹಿತ 5 ಒಂದ್ಲೆ ಮಗ್ಗಿಯಲ್ಲಿ ಬರ್ತಾ ಇದೆ ಅಂದಮೇಲೆ 5 ಸಹಿತ ಸಾಮಾನ್ಯ ಅಪವರ್ತನ ಆಯ್ತಾ ಇಲ್ಲ? ನಾವಿಲ್ಲಿ ಏನಂತ ಊಹಿಸಿದ್ವಿ ಹೇಳ್ರಿ? ಸಹ ಅವಿಭಾಜ್ಯ ಸಂಖ್ಯೆಗಳಂದ್ರೆ 1ರಲ್ಲಿ ಮಾತ್ರ ಬರಬೇಕು, ಆದ್ರೆ ಇಲ್ಲಿ 5ರಲ್ಲೂ ಬರ್ತಾ ಇದೆ ಅಲ್ಲ? ಹಾಗಾದ್ರೆ ನಾವಿಲ್ಲಿ ಊಹಿಸಿದ್ದು ಸರಿನಾ? ತಪ್ಪಲ್ವಾ? ಹಾಗಾಗಿ ನಮ್ಮ ಊಹೆ ಏನಾಗಿದೆ? ತಪ್ಪಾಗಿದೆ. ಅದನ್ನ ಬರಿಬೇಕು. ಹಾಗಾಗಿ ನಮ್ಮ ಊಹೆ ತಪ್ಪಾಗಿದೆ. √5 ಒಂದು ಭಾಗಲಬ್ಧ ಸಂಖ್ಯೆ ಅಂತೇಳಿ ಊಹಿಸಿದ್ವಾ ಇಲ್ಲ? ಈಗ ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಬರೆದ್ರಾಯ್ತು. ಒಂದು
ಅಭಾಗಲಬ್ಧ ಸಂಖ್ಯೆಯಾಗಿದೆ. ಇಷ್ಟು ಬಿಡಿಸಿದ್ರೆ ನಿಮ್ಮೆಲ್ಲ ಲೆಕ್ಕನೂ ಮುಗೀತು. ಇದಿಷ್ಟು ಬಿಡಿಸ್ಲಿಕ್ಕೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? 3 ಮಾರ್ಕ್ಸನ್ನು ಕೊಡ್ತಾರೆ. ಕಂಪಲ್ಸರಿ ಬರುವಂತಹ ಕ್ವಶನ್ನು. ಸರಿನಾ? ಸರಿ, ಈಗ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು ಅದರಲ್ಲೇ ಸಹಿತ ಮತ್ತೊಂದು ರೀತಿ ಕ್ವಶನ್ಸ್ ಬರುತ್ತೆ ನಿಮಗೆ. ಅದು 2 ಮಾರ್ಕ್ಸಿಗೆ ಬರುವಂಥ ಕ್ವಶನ್. ಯಾವುದು ನೋಡ್ರಿ, 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು ಅಂತ ಇದೆಯಲ್ಲ, ಈ ಥರದ ಪ್ರಶ್ನೆಗಳು. ಸರಿನಾ? ಇದನ್ನು ಯಾವ ರೀತಿ ಸಾಧನೆ ಮಾಡೋದು ನೋಡ್ರಿ, ಸೇಮ್ ವಿಧಾನ, ಬಟ್ ಇದೊಂದು ಸ್ವಲ್ಪ ಶಾರ್ಟ್ ಆಗಿ ಬರುತ್ತೆ. ಸರಿನಾ? ನೋಡ್ರಿ, ಫಸ್ಟು ಸೇಮ್ ಏನು ಅನ್ಕೋಬೇಕು ನಾವು, 6 + √2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಅಂತೇಳಿ ಬರೀಬೇಕು. ಏನು ಹೇಳ್ರಿ, 6 + √2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಸರಿನಾ? ಇದು ಭಾಗಲಬ್ಧ ಸಂಖ್ಯೆ ಆದರೆ ಅದು ಯಾವುದಕ್ಕೆ ಸಮ ಇರುತ್ತೆ ಹೇಳ್ರಿ? a / b ಗೆ ಸಮ ಇರುತ್ತೆ. ಹಳೆ ಲೆಕ್ಕದಲ್ಲಿ ಹೇಳಿದ್ದೆ ಅಲ್ವಾ, √3 ಮಾಡ್ಬೇಕಾರೆ ಹೇಳಿದ್ದೆ. ಸರಿನಾ? ಹಾಂ, ಈಗ a ಮತ್ತು bಗಳು ಎಂಥ ಸಂಖ್ಯೆಗಳು ಹೇಳ್ರಿ? ಸಹ ಅವಿಭಾಜ್ಯ ಸಂಖ್ಯೆಗಳು. ಅದ್ರ ಜೊತೆಗೆ ಮತ್ತೆ ಯಾವ ಸಂಖ್ಯೆಗಳು? ಸಹ ಅವಿಭಾಜ್ಯ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳು. ಮತ್ತು ಬಿ ಏನಾಗಿರಬಾರ್ದು? ≠0 ಅಂದರೆ 0 ಆಗಿರಬಾರ್ದು ಅಂಥೇಳಿ. ಸಹ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು ಅಂತೇಳಿ ಹಿಂದಿನ ಲೆಕ್ಕದಲ್ಲಿ ಹೇಳ್ಕೊಟ್ಟಿದ್ದೆ ಅಲ್ವಾ. ಈಗ ಇಲ್ಲಿ ನೋಡ್ರಿ, ಈಗ ರೂಟ್ ಇದೆಯಲ್ಲ, ಆ ರೂಟ್ ಇರುವಂಥ ಸಂಖ್ಯೆನ ಮಾತ್ರ ಒಂದು ಕಡೆ, ಬಾಕಿ ಈ 6ನೆಲ್ಲ ಈ ಕಡೆ ತೊಗೊಂಡು ಹೋಗಬೇಕು. ಸರಿನಾ? ರೂಟನ್ನು ಇಲ್ಲಿಟ್ಟೆ =a / b ಅದ್ರ ಜಾಗದಲ್ಲೇ ಇರುತ್ತೆ. ಈ 6 ಇದ್ರ ಜೊತೆ ಪ್ಲಸ್ ಚಿಹ್ನೆ ಜೊತೆ ಇದೆಯಲ್ಲ, ಈ ಕಡೆ ಹೋದಾಗ ಏನಾಯ್ತೆ? -6 ಆಗುತ್ತೆ. ಸರಿನಾ? ಈಗ ನೆಕ್ಸ್ಟ್ ಸ್ಟೆಪ್ ನೋಡ್ರಿ, √2 ಹಾಗೆ ಇರುತ್ತೆ ಈ 6 ಇದೆ ಅಂತಂದರೆ ಅದ್ರ ಕೆಳಗೆ 1 ಇದೆ ಅಂತೇಳಿ ಅರ್ಥ. ಸರಿನಾ? ಈಗ a / b ದಲ್ಲಿ 6ಅನ್ನು ಕಳೀಲಿಕ್ಕೆ ಬರಲ್ಲ. ಅದಕ್ಕೆ ಏನು ಮಾಡಬೇಕು? ಛೇದಗಳನ್ನು ಸಮ ಮಾಡ್ಕೋಬೇಕು. ಇಲ್ಲಿ b ಇದೆ, ಇಲ್ಲಿ 1 ಇದೆ. b ಮತ್ತು 1 ಲಸ b ಅಂತ ಹೇಳಿ ತೆಗಿತೀವಿ. ಸರಿನಾ? ಇಲ್ಲಿ b ಇದೆ ಅಂತಂದಮೇಲೆ ಇಲ್ಲಿ a ಬರುತ್ತೆ, ಮೈನಸ್ ಅಂದರೆ ಇಲ್ಲಿ b ಬರಬೇಕು ಅಂದರೆ 1ರಿಂದ ಗುಣಿಸಿ b 1 b ಅಲ್ಲ. ಹಾಂ, ಇಲ್ಲೂ 1ರಿಂದ ಗುಣಿಸಿದ್ರೆ ಇಲ್ಲೂ ಎಷ್ಟರಿಂದ ಗುಣಿಸ್ಬೇಕು? ಒಂದು a 1 a. ಹಾಂ, ಇಲ್ಲಿ b ಬರಬೇಕು ಅಂದರೆ ಎಷ್ಟರಿಂದ ಗುಣಿಸ್ಬೇಕು? b-ದಿಂದ ಗುಣಿಸ್ಬೇಕು. ಇಲ್ಲಿ b ಗುಣಿಂದ ಗುಣಿಸಿದ್ರೆ ಇಲ್ಲೂ ಮೇಲ್ಗಡೆ b-ದಿಂದ ಗುಣಿಸ್ಬೇಕು. 6 × b ಏನಾಗುತ್ತೆ? 6b ಆಯಿತು. ಸರಿನಾ? ಅರ್ಥ ಆಯ್ತಾ ಇದು ಹೇಗೆ ಬಂತು ಅಂಥೇಳಿ? ಸರಿ, ಈಗ ನೆಕ್ಸ್ಟ್ ನೋಡ್ರಿ, ಈ √2 ಈಗ ಹಳೆ ಲೆಕ್ಕದಲ್ಲಿ ಸಾಧನೆ ಮಾಡಿದ್ವಿ ಹೌದಾ? √2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಂಡು, √5 ಸಾಧನೆ ಮಾಡಿದ್ದು ಅಂದ್ಕೊಂಡು ನಾವೇನಂತ ಸಾಧನೆ ಮಾಡಿದ್ವಿ? ಅದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧನೆ ಮಾಡಿದ್ವಿ. ಹಾಗಾದ್ರೆ ಅದು ಅಭಾಗಲಬ್ಧ ಸಂಖ್ಯೆ ಅಂತ ಗೊತ್ತಾಯ್ತಾ ಇಲ್ಲ? ಹಾಗಾಗಿ ರೂಟಲ್ಲಿ ಬರೋದೆಲ್ಲ ಏನಾಗುತ್ತೆ? ಅಭಾಗಲಬ್ಧ ಸಂಖ್ಯೆ ಆಗುತ್ತೆ. ಅಭಾಗಲಬ್ಧ ಸಂಖ್ಯೆ. √2 ಏನಾಯಿತು? ಅಭಾಗಲಬ್ಧ ಸಂಖ್ಯೆ. ಅದು ಹಿಂದಿನ ಲೆಕ್ಕದಲ್ಲಿ ನಮ್ಗೆ ಗೊತ್ತಾಗಿದೆ, ರೂಟಲ್ಲಿ ಬರೋದೆಲ್ಲ ಅಭಾಗಲಬ್ಧ ಸಂಖ್ಯೆ ಅಂಥೇಳಿ. ಈಗ ಇಲ್ಲಿ ನೋಡ್ರಿ, a 6 b ಇದೆಲ್ಲ ಏನು? ಪೂರ್ಣಾಂಕಗಳು ಅಂಥೇಳಿ ಇಲ್ಲಿ ಬರೆದಿದ್ದೀವಿ. a ಮತ್ತು bಗಳೇನು? ಪೂರ್ಣಾಂಕಗಳು. ಅದನ್ನು ಇಲ್ಲಿ ಬರೀರಿ. ಇಲ್ಲಿ ಏನೇನು ಬರೆದಿದೆಯಲ್ಲ ಅದನ್ನಷ್ಟು ಬರಿಬೇಕು. a, 6, b ಇಲ್ಲೂ ಬಂದಿದೆ, ಇಲ್ಲೂ ಬಂದಿದೆ. ಒಂದ್ಸಲ ಬರೆದ್ರೆ ಪ್ರಾಬ್ಲಮ್ ಇಲ್ಲ. a, 6, bಗಳು ಏನು? ಪೂರ್ಣಾಂಕಗಳು. ಈಗ ನೋಡ್ರಿ, ಇದು ಯಾವ ಫಾರ್ಮಲ್ಲಿದೆ? a / b. a / b ಫಾರ್ಮಲ್ಲಿ ಇದೆ ಅಂದಮೇಲೆ ಅದು ಎಂತಹ ಸಂಖ್ಯೆ ಹೇಳ್ರಿ? ಭಾಗಲಬ್ಧ ಸಂಖ್ಯೆ ಆಗತ್ತೆ ಹೌದಿಲ್ಲ? ಈ ಪೂರ್ಣವನ್ನು a ಅಂತ ತಗೊಂಡು ಕೆಳಗಿಂದು b ಅಂತ ತಗೊಂಡ್ರೆ a / b ಫಾರ್ಮಲ್ಲಿ ಬಂತ ಇಲ್ಲ? ಹಾಗಾಗಿ a - 6b / b ಇದು ಎಂತಹ ಸಂಖ್ಯೆ ಆಗುತ್ತೆ? ಭಾಗಲಬ್ಧ ಸಂಖ್ಯೆ. ಯಾಕೆ ಹೇಳ್ರಿ? ಅದು ಯಾವ ಫಾರ್ಮಲ್ಲಿದೆ? a / b ಫಾರ್ಮಲ್ಲಿದೆ. ಸರಿನಾ? ಭಾಗಲಬ್ಧ ಸಂಖ್ಯೆ. ಇಲ್ಲಿ ನೋಡ್ರಿ, √2 ಅಭಾಗಲಬ್ಧ ಸಂಖ್ಯೆ, a - 6b / b ಏನಾಗುತ್ತೆ? ಭಾಗಲಬ್ಧ ಸಂಖ್ಯೆ. ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗೆ ಸಮ ಇರುತ್ತೆ ಯಾವತ್ತಾದರೂ? ಇಲ್ಲ. ಅದನ್ನೇ ಬರಿಬೇಕು. ಏನು? √2 ಅಭಾಗಲಬ್ಧ ಸಂಖ್ಯೆ. ಅಭಾಗಲಬ್ಧ ≠ ಏನರ್ಥ? ಭಾಗಲಬ್ಧ. ಸರಿನಾ? ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ. ಏನಂತ ಬರಬೇಕು ಡೈರೆಕ್ಟಾಗಿ? 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಬರಿಬೇಕು. ಸರಿನಾ? ಅಭಾಗಲಬ್ಧ ಸಂಖ್ಯೆಯಾಗಿದೆ.
ಇದು ಕಾಮನ್ ಆಗಿ 2 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ನು, ಇಷ್ಟೇ ಸಣ್ಣಕ್ಕಿರುತ್ತೆ. ಸರಿನಾ? ಈಗ √3 ಅಷ್ಟೇ ಕೇಳಿದ್ರೆ ಅದೊಂದು ಸ್ವಲ್ಪ ದೊಡ್ಡ ಆಗುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಬರುವಂಥ ಕ್ವಶನ್ನು. ಮತ್ತು ಈ ಪಾಠದಲ್ಲಿ ಏನೇ ಡೌಟ್ ಇದ್ದರೂ ಸಹಿತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸರಿನಾ? ಥ್ಯಾಂಕ್ ಯು.